ಇರೋದಿಲ್ಲ. ನೀವು ಎನಿ ಟೈಮ್ ಎನಿವೇರ್ ಇದನ್ನು ಬೇಕಾದಾಗ ನಿಮಗೆ ಪಡೆದುಕೊಳ್ಳಬಹುದು. ಈ ಕಾರಣಕ್ಕಾಗಿ ಈ ಅಗ್ರಿಮೆಂಟ್ಗಳನ್ನು ಕೂಡ ನಾವು ಕಡ್ಡಾಯವಾಗಿ ಡಿಜಿಟಲ್ ಮಾಡ್ತಾ ಇದ್ದೇವೆ. ಡಿಜಿಟಲ್ ಅಗ್ರಿಮೆಂಟ್ಸನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸ್ವರೂಪದ್ದು ಕೂಡ ಡಿಜಿಟಲ್ ಅಗ್ರಿಮೆಂಟ್. ಸೊ ಈಗ ಉದಾಹರಣೆಗೆ ನೋಡೋದಕ್ಕೆ ಈ ಫಾರ್ಮ್ಯಾಟೇ ಮೇಂಟೈನ್ ಮಾಡ್ತೇವೆ. ಇದು ಈಗ ಹಾಲಿ ಇರ್ತಕ್ಕಂತಹ ಈ ಸ್ಟ್ಯಾಂಪು ಈಗ ನೋಡೋದಕ್ಕೆಲ್ಲ ಹಿಂಗೆ ಕಾಣುತ್ತೆ, ಯಾಕಂದರೆ ಜನಕ್ಕೆ ಇದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಇದನ್ನೆಲ್ಲ ನಮ್ದ್ರಲ್ಲಿ ಇದು ಏನೂ ಇಲ್ಲ, ಇದು ಒಂದು ನಂಬರ್ ಅಷ್ಟೇ ಮುಖ್ಯ. ಈಗ ಇಲ್ಲಿ ನಂಬರ್ ಇದೆಯಲ್ಲ, ಇದೇ ಈ ಸ್ಟ್ಯಾಂಪು. ಆದರೆ ಬರೀ ಇಷ್ಟ ಹಾಕ್ಬಿಟ್ಟು ನಾವು ಮಾಡಿದರೆ ಜನ ಇದೇನಪ್ಪ ಏನೋ ಮಾಡಾಕ್ಬಿಟ್ಟವ್ರೆ, ಸ್ಟ್ಯಾಂಪ್ ಪೇಪರೇ ಇಲ್ವಲ್ಲ ಅನ್ಕೋತಾರೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮೇಂಟೈನ್ ಮಾಡಿದ್ದೀವಿ ಸುಮ್ಮನೆ. ಬಟ್ ಮುಖ್ಯ ಇದೊಂದು ನಂಬರು. ಈ ನಂಬರ್ಗೊಂದು QR ಕೋಡ್ ಇರುತ್ತೆ, ಅಷ್ಟಿದ್ರೆ ಅದೇ ಸ್ಟ್ಯಾಂಪ್ ಪೇಪರು. ಇದರಲ್ಲಿ ನಿಮ್ಮ ಅಗ್ರಿಮೆಂಟ್ ಇಲ್ಲಿ ಬಂದ್ಬಿಡುತ್ತೆ. ಈ ಅಗ್ರಿಮೆಂಟು ಈಗ ಇದನ್ನ ಇಷ್ಟು ದಿನ ಪೇಪರಲ್ಲಿ ಇಟ್ಕೊಳ್ಳೋರು ಜನ, ಇದು ಕಳೆದೋದ್ರೆ ಓಟೋಯ್ತು ಅಗ್ರಿಮೆಂಟ್. ಈಗ ಹಂಗಲ್ಲ, ಇಷ್ಟು ನಮ್ಮಲ್ಲೇ ಸ್ಟೋರ್ ಆಗಿರುತ್ತೆ. ಪೇಪರ್ಲೆಸ್, ಟೋಟಲಿ ಪೇಪರ್ಲೆಸ್. ನೀವು ಪ್ರಿಂಟ್ಔಟ್ ತಗೋಬಹುದು, ಆದರೆ ಈ ಪ್ರಿಂಟ್ಔಟ್ಗೇನು ಬೆಲೆ ಇಲ್ಲ. ಮೂಲ ರೆಕಾರ್ಡಲ್ಲಿ ಏನಿದೆ ಇದನ್ನು ಆಕ್ಸೆಸ್ ಮಾಡಿದಾಗ ನಿಮಗೆ ಏನು, ಈಗ ಉದಾಹರಣೆಗೆ ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಫೋಟೋಶಾಪ್ ಮಾಡಿ ಇದನ್ನೇನೋ ಬದಲಾವಣೆ ಎಡಿಟ್ ಮಾಡಿಬಿಟ್ರೆ ಅಂತ ಇಟ್ಕೊಳ್ಳಿ, ಇಲ್ಲಿ ಒರಿಜಿನಲ್ ಇದ್ದೇ ಇರುತ್ತೆ. ಯಾರು ಬೇಕಾದರೂ ಬಂದು QR ಕೋಡ್ನ ಸ್ಕ್ಯಾನ್ ಮಾಡಿದರೆ ಇದು ಒರಿಜಿನಲ್ ಅಗ್ರಿಮೆಂಟ್ ಏನು ಅನ್ನೋದು ಅಲ್ಲಿರುತ್ತೆ. ಅದನ್ನು ಯಾರೂ ಎಡಿಟ್ ಮಾಡೋಕ್ಕಾಗಲ್ಲ. ಫೀಸ್ ಇಲ್ಲ ಇದರಲ್ಲಿ, ಏನು ಫೀಸ್ ವಿಷಯ. ಇನ್ಫ್ಯಾಕ್ಟ್ ಇದು ಈಗ ಮಧ್ಯವರ್ತಿಗಳಿಗೆ ಕಮಿಷನ್ ಇತ್ತು, ಈಗ ಕಮಿಷನ್ನು ಕೂಡ ಹೊರಟೋಗುತ್ತೆ. ಅದೇನಿವೆ, ಅದು ಸಿಟಿಸನ್ಗೆ ಸಂಬಂಧ ಇಲ್ಲ, ಅದು ಗೌರ್ಮೆಂಟ್ಗೂ ಅವ್ರಿಗೂ ಇದ್ದಿದ್ದು ಇದು. ಸೊ ಇಲ್ಲ, ಇದರಲ್ಲಿ ಏನು ಫೀಸ್ ಅಷ್ಟು. ಕರೆಕ್ಟ್. ಅಂದರೆ ಈಗ ನಾವು ಅಲ್ಲಿ ಆದರೂ ಕೂಡ ಆಯಿತು, ನೀವು ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನೀವು ಹೇಳ್ತೀರಾ ನೇರವಾಗಿ ನೀವೇ ಪರ್ಚೇಸ್ ಮಾಡಿ ಅಂತ. ಕೆಲವ್ರಿಗೆಲ್ಲ ಇದು ಆಧಾರ್ ಎನೇಬಲ್ಡ್ ಇದೆ. ಯಾಕೆ ಅಂದರೆ ಯಾರೋ ನಕಲಿ ಮಾಡಬಾರ್ದು ವ್ಯಕ್ತಿಗಳು ಅನ್ನೋ ಕಾರಣಕ್ಕೆ ಆಧಾರ್ ಎನೇಬಲ್ಡ್. ನೀವು ಆಧಾರ್ ಕೊಡಬೇಕು, OTP ಬರುತ್ತೆ, ಆವಾಗ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ಯಾರ್ದೋ ಹೆಸರಲ್ಲಿ ಯಾರೋ ಹಂಗೂ ಮಾಡೋಂಗಿಲ್ಲ. ಸುಮ್ಮನೆ ನನ್ನ ಹೆಸರಲ್ಲಿ ಯಾರೋ ಮಾಡ್ಕೊಂಡವ್ರೆ ಅಂತ ನಾಳೆ ನನ್ನ ಮೇಲೆ ಕೇಸ್ ಹಾಕಿದರೆ ನಿಮ್ಮ ಪ್ರಾಪರ್ಟಿಗೆ ನನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರಿ ಅಂತೇಳಿ ಅಂತ. ಸೊ ಆ ಥರ ಇಲ್ಲ. ಇದರಲ್ಲಿ ಆಧಾರ್ ಎನೇಬಲ್ಡು ಪರ್ಚೇಸರು ಮತ್ತು ಯಾರು ಇಬ್ಬರು ಪಾರ್ಟಿಗಳ ಮಧ್ಯ ಅಗ್ರಿಮೆಂಟ್ ಆಗುತ್ತೆ ಅವರಿಬ್ಬರು ಕೂಡ ಆಧಾರು ಕೊಟ್ಟು OTP ಮುಖಾಂತರ ಅಗ್ರಿಮೆಂಟ್ಗೆ ಎಂಟ್ರ್ ಆಗಬೇಕು. ಅದರಲ್ಲೂ ಅದೇ ಸಿಸ್ಟಮ್ ಇರ್ತಾ ಇರ್ತೀವಿ. ಆಥರೈಸ್ಡ್ ಪರ್ಸನ್ ಇರುತ್ತಲ್ಲ, ಒಂದು ನಿಮಿಷ ಹೇಳ್ಬಿಡ್ತೇನೆ ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಆ ಕಾರಣಕ್ಕಾಗಿ ಇದು ಸೆಕ್ಯೂರ್, ಭದ್ರತೆ ಹೊಂದಿರುವಂಥದ್ದು ಅಂತ ನಾನು ಹೇಳಿದ್ದು. ಆದರೆ ನೀವು ಹೇಳ್ಬೋದು ಇಷ್ಟೆಲ್ಲ ಸಾಮಾನ್ಯ ಒಬ್ಬ ಹಳ್ಳಿಯಲ್ಲಿರೋ ಬೋರೈನ್ಗೆ ಇಷ್ಟೆಲ್ಲ ಚಾಕಚಕ್ಯತೆ ಇರುತ್ತಾ ಅಂತ ನೀವು ಕೇಳ್ಬೋದು. ಹಾಗಾಗಿ ನಾವು ಈಗ ಏನು ಈ ಸ್ಟ್ಯಾಂಪ್ ವೆಂಡರ್ಸ್ ಇದ್ದಾರೆ ಅವರು ಕೂಡ ಇದನ್ನು ಮುಂದುವರಿಸ್ಬೋದು. ನಾವೇನು ಅದನ್ನು ಡಿಸ್ಕಂಟಿನ್ಯೂ ಮಾಡೋದಿಲ್ಲ. ಆದರೆ ಜನ ನೇರವಾಗಿ ಮಾಡ್ಕೋಬೋದು. ಇಷ್ಟು ದಿನ ಕಡ್ಡಾಯವಾಗಿ ನೀವು ಈ ಸ್ಟ್ಯಾಂಪ್ ವೆಂಡರ್ ಹತ್ರ ಹೋಗ್ಬೇಕಾಗಿತ್ತು. ಅದನ್ನು ಈಗ ನೀವೇ ಮಾಡ್ಕೋಬೋದು. ಇಲ್ಲ ಸ್ವಾಮಿ ನನಗೆ ಅಷ್ಟೆಲ್ಲ ಗೊತ್ತಾಗೋದಿಲ್ಲ ಅಂದರೆ ಬೇಕಾದರೆ ನೀವು ಹೋಗಿ ಅಲ್ಲಿ ಈ ಸ್ಟ್ಯಾಂಪ್ ವೆಂಡರ್ ಹತ್ರ ತಗೋಬೋದು. ಅಥವಾ ನೆಕ್ಸ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಇದನ್ನು ಬಾಪೂಜಿ ಸೇವಾ ಕೇಂದ್ರ, ಗ್ರಾಮವನ್ನು, ಬ್ಯಾಂಗ್ಳೂರನ್ನು, ನಾಡ ಕಚೇರಿ, ಈ ಎಲ್ಲ ಕಡೆ ಎಲ್ಲೆಲ್ಲಿ ಸುಮಾರು ರಾಜ್ಯದಲ್ಲಿ ಒಂದು 15,000 ಈ ರೀತಿಯಾದಂತಹ ಏನು ಡಿಜಿಟಲ್ ಸರ್ವಿಸ್ ಸೆಂಟರ್ಸ್ ಇದ್ದಾವೆ. ಅಲ್ಲಿ ಎಲ್ಲ ಕಡೆನೂ ಕೂಡ ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಜನಗಳಿಗೆ, ಯಾರಿಗೆ ತಾವು ಮನೇಲಿ ಕೂತು ಪರ್ಚೇಸ್ ಮಾಡೋಕ್ಕೆ ನಮಗೆ ಅಷ್ಟು ತಂತ್ರಜ್ಞಾನದ ಅರಿವು ಇಲ್ಲ ಅನ್ನುವಂಥವರು ಇದು ಯಾವುದೇ ಕೇಂದ್ರಕ್ಕೆ ಹೋಗಿ ಕೂಡ ಪರ್ಚೇಸು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಈಗಿರುವಂಥ ಈ ಸ್ಟ್ಯಾಂಪ್ ವೆಂಡರ್ಸು ಸೇರಿ ಅವರು ಮಾರಾಟ ಮಾಡ್ಬೋದು, ಬೇರೆ ಕಡೆನೂ ಮಾರಾಟ ಮಾಡ್ಬೋದು. ಅಲ್ಲಿ ಅವ್ರಿಗೆ ನಾವು ಏನು ರೆಕಮೆಂಡ್ ಮಾಡ್ತಾ ಇದ್ದೀವಿ ಅಂದರೆ, ಈಗ ಸ್ಟ್ಯಾಂಡರ್ಡ್ ಕೆಲವು ಅಗ್ರಿಮೆಂಟ್ ಇರುತ್ತೆ. ಅಫಿಡವಿಟ್ಟು ಮೋರ್ ಆರ್ ಲೆಸ್ಸು ಸ್ವಲ್ಪ ಸ್ಟ್ಯಾಂಡರ್ಡ್ ಇರುತ್ತೆ, ಅದನ್ನು ಆಗ್ಬೋದು. ಅಥವಾ ಎರಡನೇದು ರೆಂಟಲ್ ಅಗ್ರಿಮೆಂಟು. ಇವೆಲ್ಲ ನಾವೇ ಒಂದು ಫಾರ್ಮ್ಯಾಟು ಕೂಡ ರೆಡಿ ಮಾಡಿ ಕೊಟ್ಬಿಡ್ತೀವಿ, ರೆಡಿಮೇಡ್ ಟೆಂಪ್ಲೇಟ್. ಬೇಕಾದರೆ ಜನ ಅದನ್ನೇ ಡೌನ್ಲೋಡ್ ಮಾಡ್ಕೋಬೋದು.
ಬೇಕಾದರೆ ಇಲ್ಲ ನಂದು ಕಾಂಪ್ಲಿಕೇಟೆಡ್ ಅಗ್ರಿಮೆಂಟ್ ಇದೆ ಅಂದರೆ ಬೇಡ ನೀವು ಮಾಡ್ಕೊಳ್ಳಿ. ಒಂದು ಸ್ಟ್ಯಾಂಡರ್ಡ್ ಇರುತ್ತಲ್ಲ, ಸ್ಟ್ಯಾಂಡರ್ಡ್ ರೆಡಿಮೇಡು, ಅದನ್ನು ಆಪ್ಷನ್ ನಾವು ಕೊಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ. ಅವೆಲ್ಲ ಕೆಲವಕ್ಕೆ ರೆಡಿ ಆಗಿದೆ, ಅದನ್ನು ನಾವು ಕೊಡ್ತೀವಿ. ನೀವು ಬೇಕು ಅಂದರೆ ಅದು ಇಲ್ಲಿಗೆ ಅಪ್ಲೋಡ್ ಇಲ್ಲಿ ಕುತ್ಕೋತದೆ. ಕಾವೇರಿ ಪೋರ್ಟಲ್ಲೇ, ಎಲ್ಲ ಕಾವೇರಿ ಪೋರ್ಟಲ್ಲೇ, ಎಲ್ಲ ಇಂಟಿಗ್ರೇಟೆಡ್ ಸರ್ವಿಸಸ್ ಕಾವೇರಿ. ಸೊ ಇದನ್ನ ಆಲ್ರೆಡಿ ಇವತ್ತು ಹೇಳ್ತಾ ಇದ್ದೀವಿ, ಆದರೆ ಇದನ್ನ ನಾವು ಅಕ್ಟೋಬರ್ ತಿಂಗಳಿಂದಾನೇ ಮಾಡಿದ್ದೇವೆ. ಮಾಡಿ ಸ್ಟೆಬಿಲೈಸ್ ಆದಮೇಲೆ ನಿಮಗೆ ಹೇಳ್ತಾ ಇದ್ದೀವಿ. ಆಲ್ರೆಡಿ ಒಂದು 10-12 ಜನ ಯೂಸ್ ಮಾಡಿದ್ದಾರೆ. ಬಟ್ ನಾವು ಕೂಡ ಹೇಳ್ಬಿಟ್ಟು ಆಮೇಲೆ ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತೇಳಿ ಫಸ್ಟೇ ಟ್ರಯಲ್ ಮಾಡಿ ಮಾಡ್ತಾ ಇದ್ದೇವೆ. ಇದು ಸ್ವಲ್ಪ ದಿನ ಆದಮೇಲೆ ಇದನ್ನು ನೋಡಿಕೊಂಡು ನಾಳೆ ದಿನ ಈ ಸ್ಟ್ಯಾಂಪನ್ನು ಬದಲಿಗೆ ಎಲ್ಲರೂ ಇದನ್ನೇ ಫಾಲೋ ಮಾಡಬೇಕು ಅಂತ, ಈ ಸಿಸ್ಟಮ್ಗೆ ಬರಬೇಕು ಅಂತಲೂ ಕೂಡ ಮಾಡ್ತೇವೆ. ಯಾಕಂದರೆ 2 ಸಿಸ್ಟಮ್ ಇದ್ದರೆ ಡೇಂಜರ್. ಅದು ಈ ಸ್ಟ್ಯಾಂಪು ಇರುತ್ತೆ, ಡಿಜಿಟಲ್ ಈ ಸ್ಟ್ಯಾಂಪು ಇರುತ್ತೆ. ಅಂದರೆ ಆ 2ರ ಮಧ್ಯೆ ಏನೇನೋ ಆಗ್ಬಿಡುತ್ತೆ. ಮಾಡೋಣ, ನೋಡೋಣ. ಇದು ಯಾಕೆ ಅಂದರೆ ಈಗ ಕೆಲವೆಲ್ಲ ಈಗ ಕಾವೇರಿ 2 ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಹಾರ್ಡಾಗಿ ಒಂದು ಡೇಟ್ ಹಾಕ್ಬಿಟ್ಟು ಮಾಡದೆ ಹೋದರೆ ಅದು ಆಗ್ತಾ ಇರಲಿಲ್ಲ. ಈ ಖಾತಾ ಮಾಡಿದಾಗಲೂ ಹಂಗೆ ಮಾಡಿದ್ವಿ, ಇಲ್ಲ ಇಂಥ ಡೇಟಿಗೆ ಕಂಪಲ್ಸರಿ ಅಂತ. ಇದರಲ್ಲಿ ಆ ತರಹ ಒಂದು ನಿಬಂಧನೆ ಏನಿಲ್ಲ. ಇದು ಗ್ರ್ಯಾಜುವಲ್ ಆಗಿ ನಾವು ಮಿಸ್ಕ್ಲಾಸಿಫಿಕೇಷನ್ನು, ಮಿಸ್ಯೂಸು, ಡೂಪ್ಲಿಕೇಶನ್ನು ಇವುಗಳಿಗೆ ಕಡಿವಾಣ ಹಾಕಿ ಸಿಟಿಸನ್ ಫ್ರೆಂಡ್ಲಿ ಮಾಡೋದು ನಮ್ಮ